ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕರಿಗಾರ್. ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ನಾವು ನಿಮಗೆ ನಮ್ಮ ವಾಟ್ಸಪ್ನಲ್ಲಿ ಡೌನ್ಲೋಡ್ ಆಗಿರ್ತಕ್ಕಂಥ ಫೋಟೋಸ್ ಆಗಲಿ, ವಿಡಿಯೋಸ್ಗಳಾಗಲಿ ಮತ್ತು ಏನಪ್ಪ ಯಾವುದೋ ಒಂದು ಇದನ್ನ ಫೈಲ್ಗಳಲ್ಲಿ ನಿಮಗೆ ಶೋ ಆಗ್ತಾ ಇಲ್ಲ ಗ್ಯಾಲರಿಲಿ ಅಂತಂದ್ರೆ ಯಾವ ಥರನಾಗಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳಕ್ ಹೊಂಟೀನಿ. ನಮ್ಮ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾವು ಫಸ್ಟಿಗೆ ವಾಟ್ಸಪ್ಪನ್ನು ಓಪನ್ ಮಾಡ್ಕೋತೀವಿ. ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂಡ ನಂತರ ನಾವು ಏನು ಮಾಡಬೇಕಪ್ಪ ಅಂದ್ರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಸೆಟ್ಟಿಂಗನ್ನು ಓಪನ್ ಮಾಡ್ಕೊಂಡ ನಂತರ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ನಾವು ಇಲ್ಲಿ ಚಾಟ್ ಅಂತ ಇದೆ, ಎಲ್ಲ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್, ಚಾಟ್ ಅಂತ ಇದೆ, ನಿಮಗೆ ತೋರಿಸ್ತೀನಿ. ಚಾಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ನಾವು ಯಾವ ಆಪ್ಷನ್ಗಳನ್ನು ಆನ್ ಮಾಡಿ ಇಟ್ಕೊಂಡ್ರೆ ನಮಗೆ ಕಾಣ್ತಾವ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಮಗೆ ಈ ಆಪ್ಷನ್ಗಳನ್ನ ಆನ್ ಮಾಡಿ ಇಟ್ಕೊಳ್ಳೋದು ಬಹಳ ಅವಶ್ಯಕ. ಏನಪ್ಪಾ ಅಂದ್ರೆ ಇದನ್ನೊಂದು ಇಟ್ಕೋಬೇಕು ಮತ್ತು ಇದನ್ನೊಂದು ಎರಡು ಇವುಗಳನ್ನ ಆನ್ ಮಾಡಿ ಇಟ್ಕೋಬೇಕು. ಆನ್ ಮಾಡಿ ಇಟ್ಕೊಂಡ್ರೆ ನಮಗೆ ಎಲ್ಲರಲ್ಲಿ ಕಾಣ್ತಾವಂತ ಹೇಳೋಕೆ ಇಷ್ಟಪಡ್ತೀನಿ. ಮತ್ತೆ ನಾವು ಇನ್ನೊಂದೇನು ಮಾಡ್ಕೋಬೇಕಪ್ಪ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ನಮ್ಮ ಫೋನಿಗೆ ಬಂದಿರತಕ್ಕಂಥ ಫೋಟೋಸ್ಗಳಾಗಲಿ ಮತ್ತು ವಿಡಿಯೋಗಳಾಗಲಿ ಮತ್ತು ಡಾಕ್ಯುಮೆಂಟ್ಸ್ಗಳಾಗಲಿ ಡೌನ್ಲೋಡ್ ಆಗಬೇಕು, ತನ್ನಿಂತಾನ ಡೌನ್ಲೋಡ್ ಆಗ್ಬೇಕಂದ್ರೆ ಯಾವ ಥರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾವು ನಮ್ಮ ಫೋನಿಂದ ಡಾಟಾದಿಂದ ಯೂಸ್ ಡಾಟಾನ ಯೂಸ್ ಮಾಡ್ಕೊಂಡು ನಾವು ಏನಾದರೂ ನೋಡ್ತಾ ಇದ್ರೆ ಆನ್ ಮಾಡ್ಕೋಬಹುದು. ಮತ್ತು ವೈಫೈದಿಂದ ನೋಡ್ತಾ ಇದ್ದೀವಿ ಅಂತಂದ್ರೆ ಅದರಲ್ಲೂ ಆನ್ ಆಗಬೇಕು, ಅಂದ್ರೆ ಡೌನ್ಲೋಡ್ ಆಗಬೇಕು ಅಂತಂದ್ರೆ ಆಟೋ ಡೌನ್ಲೋಡ್ ಅಂತ ಆಗ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ರೋಮಿಂಗ್ ನಲ್ಲಿ ಇದ್ದೀವಿ ಅಂತಂದ್ರೆ ಅವಾಗೂ ಆಗ್ಬೇಕಂದ್ರೆ ಇದನ್ನ ಮೇಲೆ ಕ್ಲಿಕ್ ಮಾಡಿ 4 ಸೆಟ್ಟಿಂಗ್ಗಳಿದಾವೆ, ಅವುಗಳನ್ನ ಈಗ ತೋರಿಸ್ತೀನಿ. ಯಾವ ಥರನಾಗಿ ಅವುಗಳನ್ನ ಆನ್ ಮಾಡಿದ್ರೆ ಸಾಕು ನೀವು ಆಟೋ ಡೌನ್ಲೋಡ್ ಆಗ್ತಾವ. ಇಲ್ಲಿದಾವ ಅಲ್ಲಿ ನೋಡಿ ಫ್ರೆಂಡ್ಸ್, ಈ ನಾಲ್ಕು ಸೆಟ್ಟಿಂಗ್ಗಳಿದಾವಲ್ಲ, ಇದನ್ನ ಅನೇಬಲ್ ಮಾಡ್ಕೊಂಡು ಇಟ್ಕೊಂಡು ಓಕೆ ಮಾಡಿದ್ರೆ ಸಾಕು. ಓಕೆ ಅಂದ್ರೆ ಇದನ್ನ ಓಕೆ ಮಾಡಿದ್ರೆ ಸಾಕು, ನಿಮಗೆ ಆಟೋ ಡೌನ್ಲೋಡ್ ಆಗ್ತಾವ. ಸೇಮ್ ಆಗಿ ಇರ್ತಕ್ಕಂಥ ಫ್ರೆಂಡ್ಸ್, ಇಲ್ಲಿ 4ರಲ್ಲಿ ಸೇಮ್ ಆಗಿ ಬರ್ತಾವ. ನೀವು ಅನೇಬಲ್ ಇನ್ನು ಈ ತರನಾಗಿ ಟಿಕ್ ಮಾಡಿ ಓಕೆ ಮಾಡ್ಕೋಬೇಕಾಗುತ್ತೆ. ಓಕೆ ಮಾಡ್ಕೊಂಡ್ರೆ ಸಾಕು. ನಿಮಗೆ ಯಾವುದೇ ಫೋಟೋ ನಿಮ್ಮ ಮೊಬೈಲ್ಗೆ ಸೆಂಡ್ ಆಗ್ತಿದ್ದಂಗೆ ಆಟೋಮೆಟಿಕ್ ಆಗಿ ನಿಮ್ಮ ಫೋಟೋಗಳು ಡೌನ್ಲೋಡ್ ಆಗ್ತಾವ ಮತ್ತು ವಿಡಿಯೋಗಳು ಡೌನ್ಲೋಡ್ ಆಗ್ತಾವ ಮತ್ತು ಡಾಕ್ಯುಮೆಂಟ್ಸ್ ಏನಾದರೂ ಇದ್ರೆ ಅವು ಡೌನ್ಲೋಡ್ ಆಗ್ತಾವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.